ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಇಲಿಯಾಸ್ ಮೊಹಮ್ಮದ್ ಪ್ರಗತಿಪರ ಚಿಂತಕರು ಮಂಗಳೂರು ಅವರನ್ನು ಕೂಡ ವೇದಿಕೆಗೆ ಆಹ್ವಾನ ಮಾಡಿಕೊಳ್ತೇನೆ. ದಯವಿಟ್ಟು ಅವರು ಕೂಡ ಬಂದು ತಮ್ಮ ವಿಚಾರಗಳನ್ನು ಮಂಡಿಸಬೇಕಂತ ತಿಳ್ಕೊಂಡು ಅವರನ್ನು ವೇದಿಕೆಗೆ ಆಹ್ವಾನ ಮಾಡಿಕೊಳ್ತಾ ಇದ್ದೇನೆ. ಸಂವಿಧಾನ ಸಂರಕ್ಷಣಾ ಸಮಿತಿ ಯಾದಗಿರಿ ಹಮ್ಮಿಕೊಂಡಿರುವಂತಹ ಸಂವಿಧಾನ ಜನಜಾಗೃತಿ ಸಮಾವೇಶದ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈಗಾಗಲೇ ನಮ್ಮ ಮುಂದೆ ಬಹಳ ವಿಚಾರ ಪ್ರಚೋದಕವಾಗಿ ಸುಶ್ರಾವ್ಯವಾಗಿ ಮತ್ತು ಬಹಳ ಸೊಗಸಾಗಿ ನಮ್ಮ ಮುಂದೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ, ಸಂವಿಧಾನದ ಹುಟ್ಟು ಮತ್ತು ಅದರ ಬೆಳವಣಿಗೆ ಮುಂತಾದ ಅನೇಕ ಚರಿತ್ರಾರ್ಹವಾದಂಥ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿರುವಂತಹ ಮಾಜಿ ಸಚಿವರು ಹಾಗೂ ಮಾಜಿ ಸಭಾಪತಿಗಳು ಆಗಿರುವಂತಹ ಸನ್ಮಾನ್ಯ KR ರಮೇಶ್ ಕುಮಾರ್ ಅವರೇ, ಅದೇ ರೀತಿ ಬಹಳ ಜನಪ್ರಿಯ ಶಾಸಕರು ಮತ್ತು ಈ ಜಿಲ್ಲೆಯ ರಾಜಕೀಯ ಮುಂದಾಳುಗಳು, ಬಡವರ ಮತ್ತು ದೀನರ ದಲಿತರ ಹರಿಕಾರರು ಆಗಿರುವಂತಹ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ದರ್ಶನಪುರ ಅವರೇ, ಶ್ರೀ ದೇವೇಂದ್ರ ಹೆಗಡೆ ಅವರೇ, ಗಿರಪ್ಪಗೌಡ ಬಾಣತಿಹಾಳ್ ಅವರೇ, ನೀಲಕಂಠ ಬಡಿಗೇರ್ ಅವರೇ, ಹಾಗೂ ಈ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂತಹ ಹಲವಾರು ಗಣ್ಯರೇ ಮತ್ತು ಇಲ್ಲಿ ಬಹಳ ಹೊತ್ತಿನಿಂದ ಬಹಳ ಸಹನೆಯಿಂದ ಖಾಲಿ ಹೊಟ್ಟೆಯಲ್ಲೂ ಕೂಡ ಎಲ್ಲ ಮಾತುಗಳನ್ನು ಬಹಳ ಚಾಚು ತಪ್ಪದೆ ಆಲಿಸಿರುವಂತಹ ಎಲ್ಲ ಬಂಧುಗಳೇ, ಕಾರ್ಯಕರ್ತರೇ, ನಾಯಕರೇ, ಸಹೋದರ ಸಹೋದರಿಯರೇ, ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಈಗಾಗಲೇ ಸುಮಾರು 75 ನಿಮಿಷಗಳ ಕಾಲ ನಮ್ಮ ಮಾಜಿ ಸಚಿವರು ನಿಮ್ಮ ಮುಂದೆ ಬಹಳ ವಿಚಾರಗಳನ್ನ ಮಂಡಿಸಿದರು. ಇನ್ನು ಖಾಲಿ ಹೊಟ್ಟೆ ಮುಂದೆ ನಾನು ಮಾತಾಡಿದರೆ ಕೋಣನ ಮುಂದೆ ತುತ್ತೂರಿ ಬಾರಿಸಿದ ಹಾಗೆ ಆಗುತ್ತೆ. ಖಾಲಿ ಹೊಟ್ಟೆಯಲ್ಲಿದ್ದರೆ ಯಾವ ವಿಚಾರಗಳು ಕೂಡ ತಲೆಗೆ ಹೋಗಲ್ಲ. ಏನಾದರೂ ಹೊಟ್ಟೆ ತುಂಬಿದರೆ ಏನಾದರೂ ಹೇಳಿದರೆ ನಿಮ್ಮ ತಲೆಯಲ್ಲಿ ಇರ್ಬೋದು ಅಂತೇಳಿ ನನಗೆ ಕೊಟ್ಟಂಥ ಅವಕಾಶವನ್ನು ಭಾಳ ಸಂಕ್ಷಿಪ್ತವಾಗಿ, ಭಾಳ ಚುಟುಕಾಗಿ, ಭಾಳ ಚುರುಕಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ. ಮೊದಲಿಗೆ ನಾನು ಇಂಥ ಒಂದು ಮಹತ್ವಪೂರ್ಣವಾದಂಥ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿರುವಂತಹ ಈ ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ಸಂಘಟಕರಿಗೆ ಹೃದಯಾಂತರಾಳದಿಂದ ಮತ್ತು ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಇವತ್ತು 140 ಕೋಟಿ ಜನಸಂಖ್ಯೆ ಇರುವಂಥ ಈ ಬೃಹತ್ ರಾಷ್ಟ್ರ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಈ ರಾಷ್ಟ್ರದಲ್ಲಿ ನಿಮ್ಮ ಅಸ್ತಿತ್ವಕ್ಕಿಂತ ಹೆಚ್ಚಾಗಿ ಸಂವಿಧಾನದ ಅಸ್ತಿತ್ವಕ್ಕೆ ಕೊಡಲಿ ಏಟುವಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥ ಸಂದರ್ಭದಲ್ಲಿ ನಾವು ತಳಮಟ್ಟದಲ್ಲಿ ಹೋರಾಟ ಹೇಗೆ ಮಾಡಬೇಕು ಎಂಬ ವಿಚಾರದಿಂದ ಇಂಥ ಜನಜಾಗೃತಿ ಸಭೆಯನ್ನು ನೀವು ಹಮ್ಮಿಕೊಂಡಿದ್ದೀರಿ, ಭಾಳ ಖರ್ಚು ಮಾಡಿದ್ದೀರಿ, ಭಾಳ ಶ್ರಮ ವಹಿಸಿದ್ದೀರಿ. ನಿಜಕ್ಕೂ ಇದು ಎಲ್ಲ ಜಿಲ್ಲೆಗಳಲ್ಲಿ ನಡೀಬೇಕು. ನಾವೆಲ್ಲರೂ ಒಂದಾಗಿ ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸಬೇಕಂತ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ಕೇವಲ 10 ನಿಮಿಷ ಮಾತ್ರ ನಿಮ್ಮ ಮುಂದೆ ಭಾಷಣ ಮಾಡಲಿಕ್ಕೆ ಇಷ್ಟಪಡುತ್ತೇನೆ. ನನಗೆ ಕೊಟ್ಟಂಥ ವಿಷಯ ವಕ್ಫ್ ಎಂಬ ವಿಚಾರದಲ್ಲಿ. ಜಗತ್ತಿನಲ್ಲಿ 195 ದೇಶಗಳಿವೆ. ಆ 195 ದೇಶಗಳ ಎಲ್ಲ ದೇಶಗಳಲ್ಲಿ ಕೂಡ ಸರ್ಕಾರಗಳಿವೆ. ಸರ್ಕಾರದ ಪ್ರಮುಖ ಕರ್ತವ್ಯ ಏನು? ಕೇವಲ ಆಡಳಿತ ಎಂಬ ಒಂದು ನಿರ್ದಿಷ್ಟವಾದಂಥ ವಿಚಾರಗಳಿಗೆ ಮಾತ್ರ ಸೀಮಿತ ಆಗುವುದಿಲ್ಲ ಸರ್ಕಾರ ಎಂಬ ವಿಚಾರ. ಸರ್ಕಾರ ಅಂದರೆ ಅದರಲ್ಲಿ ಒಂದು 2 ಬೃಹತ್ತಾದ ವಿಷಯಗಳಿದೆ. ಒಂದು ಜನರ ಸಂರಕ್ಷಣೆ, ಇನ್ನೊಂದು ಜನಹಿತ ಕಲ್ಯಾಣ. ಈ ಜನರ ಸಂರಕ್ಷಣೆ ಅಂದರೆ ಒಂದು ದೇಶದಲ್ಲಿ ಎಷ್ಟು ಜನರಿದ್ದಾರೆ ಆ ಜನರಲ್ಲಿ ನಿರ್ದಿಷ್ಟ ವರ್ಗಗಳಿಗೆ ಮಾತ್ರ ಸಂರಕ್ಷಣೆ ಅಲ್ಲ, ಆ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಸಂರಕ್ಷಣೆ ಮಾಡುವಂಥ ಒಂದು ಅತ್ಯಂತ ದೊಡ್ಡ ಜವಾಬ್ದಾರಿ ಎಲ್ಲ ದೇಶಗಳಲ್ಲಿ ಎಲ್ಲ ಸರ್ಕಾರಗಳಿಗೂ ಕೂಡ ಇದೆ. ಅದೇ ರೀತಿ ಜನಹಿತ ಕಲ್ಯಾಣ ಕೂಡ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮಾಡಬೇಕು. ಅದರಲ್ಲಿ ಯಾವ ತಾರತಮ್ಯ ಇರಬಾರದು, ಯಾವ ರಾಗ ದ್ವೇಷ ಇರಬಾರದು, ಯಾವ ರೀತಿಯ ಪಕ್ಷಪಾತಗಳಿರಬಾರದು. ಎಲ್ಲರೂ ನಮ್ಮ ಪ್ರಜೆಗಳು ಎಂಬ ನಿಟ್ಟಿನಲ್ಲಿ ಎಲ್ಲ ದೇಶದ ಸರ್ಕಾರಗಳು ಆ ಜವಾಬ್ದಾರಿಯನ್ನು ಹತ್ಕೊಳ್ಬೇಕು. ಹಾಗಾಗಿ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಈ ಒಂದು ತತ್ವವನ್ನು ಇಟ್ಟುಕೊಂಡು ಸರ್ಕಾರಗಳು ನಡೆಯುತ್ತದೆ. ಹಾಗಾಗಿ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಇವತ್ತು ಬಹಳ ಮುಂದುವರೆದಿದೆ. ಈಗ ಮಂಗಳ ಗ್ರಹಕ್ಕೆ ಹೋಗುವಂಥ ವಿಚಾರವನ್ನು ಯೋಚನೆ ಮಾಡ್ತಾ ಇದೆ. ಆದರೆ ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ಹಾಗೆ ಆಗ್ತಾ ಇಲ್ಲ.
ಈ ದೇಶಕ್ಕೆ ಒಂದು ಅತ್ಯುತ್ತಮವಾದಂಥ ಸಂವಿಧಾನ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ಗಳು, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನ ಇದು ಇನ್ಕ್ಲೂಸಿವ್ ಸಂವಿಧಾನ. ದಿಸ್ ಈಸ್ ನಥಿಂಗ್ ಬಟ್ ಇನ್ಕ್ಲೂಸಿವ್ ಅಂಡ್ ಕಾಂಪೋಸಿಟ್ ಕಾನ್ಸ್ಟಿಟ್ಯೂಷನ್. ಅಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿಕೊಂಡು ಅದರಲ್ಲಿರುವಂಥ ಎಲ್ಲ ಮುಖ್ಯವಾದಂತಹ, ಬಹಳ ಪ್ರಾಮುಖ್ಯವಾದಂತಹ, ಮಹತ್ವಪೂರ್ಣವಾದಂಥ ವಿಚಾರಗಳನ್ನು ಅಳವಡಿಸಿಕೊಂಡಿರುವಂಥ ಒಂದು ಸಂವಿಧಾನ ನಮ್ಮ ದೇಶದಲ್ಲಿದೆ. ಆದರೆ ಈ ದೇಶದಲ್ಲಿರುವಂಥ ಈಗಿನ ಸರ್ಕಾರ 2014ರಲ್ಲಿ ಯಾವಾಗ ಅಧಿಕಾರಕ್ಕೆ ಬಂದಂಥ ಒಂದು ಸರ್ಕಾರ ಇದೆ, ಈ ಸರ್ಕಾರ ಈ ದೇಶದಲ್ಲಿ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಜನರನ್ನ ಡಿವೈಡ್ ಮಾಡಿಕೊಂಡು, ದ್ವೇಷವನ್ನು ಹಂಚಿಕೊಂಡು, ಜನರು ಪರಸ್ಪರ ಹೊಡೆದಾಡಿಕೊಂಡು ಯಾವತ್ತೂ ಅಶಾಂತಿ ಗಲಭೆಗಳು ನಿರ್ಮಾಣ ಆಗುವಂಥ ರೀತಿಯಲ್ಲಿರುವಂತಹ ರಾಜಕೀಯವನ್ನು ಸೃಷ್ಟಿ ಮಾಡಿಕೊಂಡು ಅಧಿಕಾರವನ್ನು ಕಬಳಿಸಿ ಆ ಅಧಿಕಾರದಲ್ಲಿ ಗಟ್ಟಿಯಾಗಿ ಬೇರೂರುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರ ಅಂಗವಾಗಿ ಇದು ಏನು ಈಗಾಗಲೇ ನಮ್ಮ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಹೇಳಿದ ಹಾಗೆ ಶತಮಾನಗಳಿಂದ ಆಚರಣೆ ಮಾಡಿಕೊಂಡು ಬಂದಿರುವಂಥ ಅಸ್ಪೃಶ್ಯತೆ, ವರ್ಣ ವ್ಯವಸ್ಥೆ, ಮೇಲು ಕೀಳು, ಮೇಲ್ಜಾತಿಗಳು ಮಾತ್ರ ಇಲ್ಲಿ ಆಳ್ವಿಕೆ ಮಾಡುವವರು, ಬಾಕಿ ಕೆಳಜಾತಿಯವರು ಎಲ್ಲರೂ ಕೂಡ ತುಳಿತಕ್ಕೊಳಗಾಗಬೇಕಾದವರು, ಅವರು ಹೀನರು, ಅವರು ಏನು ಅತ್ಯಂತ ಏನು ಕೊಳಕುರು ಎಂಬ ನಿಟ್ಟಿನಲ್ಲಿರುವಂಥ ಒಂದು ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆಯನ್ನು ಮತ್ತೆ ಇಲ್ಲಿ ಪುನರೂಢಿಸಬೇಕಾಗಿರುವಂತಹ ಒಂದು ವ್ಯವಸ್ಥೆ, ಒಂದು ಸರ್ಕಾರ ನಮ್ಮ ದೇಶದಲ್ಲಿ ಈಗ ಬಂದು ನಿಂತು ಬಿಟ್ಟಿದೆ. ಅದರ ಅಂಗವಾಗಿ 1935 ಇಸವಿಯಲ್ಲಿ MS ಗೋಲ್ವಾಲ್ಕರ್ ಅವರು ಬರೆದಂಥ ಒಂದು ಪುಸ್ತಕ ಇದೆ, ವಿ ಆರ್ ಅವರ್ ನೇಷನ್ ಹುಡ್ ಡಿಫೈನ್, ನಾವು ಅಥವಾ ನಮ್ಮ ರಾಷ್ಟ್ರೀಯತೆ ವ್ಯಾಖ್ಯಾನ ಅಂತೇಳಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಬರೆದಿದ್ದಾರೆ ಏನಂದ್ರೆ, ಈ ದೇಶ ಸನಾತನಗಳಿಗೆ ಸೇರಿದ್ದು ಅಂತ. ಸನಾತನಗಳಿಗೆ ಸೇರಿದಂಥ ಈ ದೇಶದಲ್ಲಿ ಮುಸ್ಲಿಮರಿಗೆ, ಕ್ರೈಸ್ತರಿಗೆ, ಕಮ್ಯುನಿಸ್ಟರಿಗೆ ಅವಕಾಶಗಳಿಲ್ಲ. ಅವರನ್ನ ಹೊರದಬ್ಬಬೇಕು. ಅವರು ಸನಾತನ ಸಂಸ್ಕೃತಿ ಅಳವಡಿಸ್ಕೊಂಡು ಜೀವನ ಮಾಡಬೇಕು. ಒಂದು ವೇಳೆ ಅದಕ್ಕೆ ತಯಾರಿಲ್ಲದಿದ್ದಲ್ಲಿ ನಾವು ಅವರನ್ನ ಏನು ಮಾಡಬೇಕು ಅದನ್ನು ಮಾಡಿ ತೋರಿಸ್ತೇವೆ ಅಂತ ಹೇಳಿ MS ಗೋಲ್ವಾಲ್ಕರ್ RSSನ ಸರಸಂಘ ಚಾಲಕ 1935ರಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಅದನ್ನು ಇವತ್ತು ಅಕ್ಷರಶಃ ತಪ್ಪದೆ, ಚಾಚು ತಪ್ಪದೆ ಪಾಲಿಸುವಂತ ಒಂದು ಸರ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ಬಂದು ನಿಂತಿದೆ. ಅದರ ಅಂಗವಾಗಿ ಹಲವಾರು ಹತ್ಯಾಕಾಂಡಗಳಾಯಿತು. ದಲಿತರ ಮೇಲೆ ಕೂಡ ಹತ್ಯಾಕಾಂಡಗಳಾಗ್ತಾ ಇದೆ. ದಲಿತರು ಕೂಡ ಸೇಫ್ ಅಲ್ಲ, ಮುಸಲ್ಮಾನರು ಕೂಡ ಸೇಫ್ ಅಲ್ಲ. ಕೆಲವು ದಿನಗಳ ಹಿಂದೆ ಅಲ್ಲಿ 2 ಕ್ರೈಸ್ತ ಸನ್ಯಾಸಿಗಳ ಮೇಲೆ ಹಲ್ಲೆ ಆಯಿತು. ಯಾವುದೇ ಕಾರಣಗಳಲ್ಲಿ ಜೈಲಿಗೆ ಹಾಕಿದ್ರು. ನಾವು ಕರಂಚೇಡು ಹತ್ಯಾಕಾಂಡ ನೋಡಿದ್ದೇವೆ, ಕಂಬಾಲಪಲ್ಲಿ ನೋಡಿದ್ದೇವೆ, ಕೈಲಾಂಜ್ ನೋಡಿದ್ದೇವೆ, ಹಲವಾರು ದಲಿತರ ಮೇಲೆ ಹತ್ಯಾಕಾಂಡಗಳು ನೋಡ್ತಾ ಬರ್ತಾ ಇದ್ದೀವಿ. ಮುಸಲ್ಮಾನರು ಕೂಡ ಅದಕ್ಕೆ ಹೊರತಲ್ಲ. ದನಗಳ ಹೆಸರಲ್ಲಿ, ಶ್ರೀರಾಮನ ಹೆಸರಲ್ಲಿ, ಮತಾಂತರಗಳ ಹೆಸರಲ್ಲಿ, ಲವ್ ಜಿಹಾದ್ನ ಹೆಸರಲ್ಲಿ ಎಷ್ಟೆಲ್ಲ ಹತ್ಯೆಗಳು ದೇಶದಲ್ಲಿ ನಡೀತಾ ಇವೆ. ಅದರ ಜೊತೆಗೆ ಇವತ್ತು ಕಾನೂನುಗಳ ಮೂಲಕ ಈ ದೇಶದಲ್ಲಿ ಮುಸಲ್ಮಾನರಿಗೆ ಸಂವಿಧಾನದ ಹಕ್ಕುಗಳನ್ನು ನಿರಾಕರಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ರಮೇಶ್ ಕುಮಾರ್ ಅವರು ಹೇಳಿದ್ರು, ಈಗ CAA ಕಾನೂನು ಅಂತಂದ್ರು ಅಂತ. CAA ಅಂದ್ರೆ ಬಹಳ ಸಂಕ್ಷಿಪ್ತವಾಗಿ ನಾವು ಹೇಳುವುದಾದ್ರೆ, ಮುಸಲ್ಮಾನರಿಗೆ ಈ ದೇಶದಲ್ಲಿ ಪೌರತ್ವ ಕೊಡಲಿಕ್ಕೆ ಆಗುವುದಿಲ್ಲ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ವಿಚಾರ ಏನಂದ್ರೆ, ಪೌರತ್ವ ಕೊಡುವಾಗ ಇಲ್ಲಿ ಜಾತಿ, ಧರ್ಮ, ರಾಗ, ದ್ವೇಷ ಯಾವುದು ಇರಬಾರ್ದು ಅಂತ. ಪ್ರತಿಯೊಬ್ಬ ಪ್ರಜೆ ಕೂಡ ದೇಶದ ಪ್ರಜೆ. ಹಾಗಿರುವಾಗ ಸಂವಿಧಾನ ನಮ್ಮ ಮುಂದೆ ಇದ್ರೂ ಕೂಡ ನಮ್ಮ ಕೇಂದ್ರ ಸರ್ಕಾರ ಏನು ಹೇಳ್ತದೆ, ಮುಸಲ್ಮಾನರಿಗೆ ದೇಶದಲ್ಲಿ ಪೌರತ್ವ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿ ಒಂದು ಕಾನೂನನ್ನು ತಂದರು ಈಗ. ಆಮೇಲೆ ಮತ್ತೊಂದು ಕಾನೂನು ಅಂದರೆ ವಕ್ಫ್ ತಿದ್ದುಪಡಿ ಕಾಯಿದೆ. ಏನಪ್ಪ ವಕ್ಫ್ ಅಂದರೆ? ವಕ್ಫ್ ಅಂದರೆ ಬೇರೆ ಏನೂ ಅಲ್ಲ, ಮುಸಲ್ಮಾನರು ತಮ್ಮ ಧಾರ್ಮಿಕ ಉದ್ದೇಶಗಳಿಗಾಗಿ, ಸಾಮಾಜಿಕ ಉದ್ದೇಶಗಳಿಗಾಗಿ ದಾನ ಮಾಡುವಂಥ ಭೂಮಿ ಅಥವಾ ಕಟ್ಟಡಗಳಿಗೆ ವಕ್ಫ್ ಅಂತ ಹೆಸರು. ಇದು ಕೇವಲ ಮುಸ್ಲಿಂ ಧರ್ಮದವರು ಮಾತ್ರ ಅಂತಲ್ಲ, ಹಿಂದೂಗಳು ಕೂಡ ಅವರ ಧಾರ್ಮಿಕ ಉದ್ದೇಶಗಳಿಗಾಗಿ ದಾನ ಮಾಡ್ತಾರೆ. ಕ್ರೈಸ್ತರು ಕೂಡ ಅವರ ಚರ್ಚುಗಳಿಗೆ ಕಟ್ಟಲಿಕ್ಕಾಗಿ ದಾನ ಮಾಡ್ತಾರೆ. ಮಠ, ಮಂದಿರ, ಆಶ್ರಮ ಕಟ್ಟಲಿಕ್ಕಾಗಿ ಹಿಂದೂಗಳು ದಾನ ಮಾಡುತ್ತಾರೆ. ಒಂದು ವೇಳೆ ಒಂದು ಭೂಮಿಯನ್ನು ದಾನ ಮಾಡಿದರೆ ವಾಪಸ್ ಯಾರೂ ತೆಗೆಯಲ್ಲ. ಆ ದಾನ ಮಾಡಿದಂಥ ಭೂಮಿಯನ್ನು ಯಾರಿಗೂ ಕೂಡ ಮಾರಾಟ ಮಾಡಲಿಕ್ಕೆ ಹಕ್ಕು ಇಲ್ಲ. ಮುಸಲ್ಮಾನರು ಕೂಡ ಮದ್ರಸಾ, ಮಸ್ಜಿದು, ಕಬರಸ್ಥಾನ, ಈದ್ಗಾ ಮುಂತಾದ ವಿಷಯಗಳಿಗೆ ಭೂಮಿ ಅಥವಾ ಕಟ್ಟಡ ದಾನ ಮಾಡಿದರೆ ವಾಪಸ್ ಪಡಿಲಿಕ್ಕೆ ಆಗಲ್ಲ. ಅದಕ್ಕೆ ವಕ್ಫ್ ಅಂತ ಹೆಸರು. ಆದರೆ
ಸಂಘ ಪರಿವಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಮುಸಲ್ಮಾನರು ಮತ್ತು ಹಿಂದೂಗಳ ಮಧ್ಯೆ ದೊಡ್ಡ ಬಿರುಕನ್ನು ಸೃಷ್ಟಿ ಮಾಡಲಿಕ್ಕೆ, ದ್ವೇಷವನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ಅಪಪ್ರಚಾರ ಮಾಡ್ತಾ ಇದೆ. ಏನಂದ್ರೆ, ಇಡೀ ದೇಶದಲ್ಲಿ ಮುಸಲ್ಮಾನರು ಒಂದು ಪಾಕಿಸ್ತಾನವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ, ಸರ್ಕಾರದ ಭೂಮಿ ಮತ್ತು ಹಿಂದೂಗಳ ಭೂಮಿಯನ್ನು ಆಕ್ರಮಣ ಮಾಡಿಕೊಂಡು ವಕ್ಫ್ ಅಂತ ಹೇಳಿ ದೇಶದ ಒಳಗೇನೆ ಒಂದು ಪಾಕಿಸ್ತಾನ ಮಾಡಲಿಕ್ಕೆ ಹೊರಡ್ತಾ ಇದೆ. ಹಾಗಾಗಿ ನಮ್ಮ ದೇಶವನ್ನ ಮುಸಲ್ಮಾನರ ಕೈಯಿಂದ ರಕ್ಷಣೆ ಮಾಡಬೇಕು, ಪಾಕಿಸ್ತಾನಿ ಜಿಹಾದನ್ನು ನಾವು ತಡೆ ಹಿಡಿಬೇಕು, ವಕ್ಫ್ ಜಿಹಾದನ್ನು ತಡೆಬಿಡಿ ಅಂತ ಹೇಳಿ ಬಹಳ ಪ್ರಚಾರ ಮಾಡಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಅಪನಂಬಿಕೆ ಹುಟ್ಟಿಸುವಂತಹ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ತಂದಿದೆ. ಹಾಗಾಗಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಅದು ಮುಸಲ್ಮಾನಿಗೆ ಸಂಬಂಧಪಟ್ಟದ್ದು, ನಮಗೆ ಯಾಕೆ ಇಲ್ಲದ ಗುಸಾಬರಿ ಅಂತೇಳಿ ನಾವು ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ. ಇದು ಇವತ್ತು ಮುಸಲ್ಮಾನ ಟಾರ್ಗೆಟ್ ಮಾಡಿದ್ರೆ ನಾಳೆ ಕ್ರೈಸ್ತರನ್ನು ಟಾರ್ಗೆಟ್ ಮಾಡ್ತಾರೆ, ಮತ್ತೆ ಆಮೇಲೆ ಉಳಿದದ್ದು ದಲಿತರು ಮತ್ತು ಹಿಂದುಳಿದ ವರ್ಗಗಳಾಗಿರ್ತಾರೆ. ಇದು ಮುಸಲ್ಮಾನಿಗೆ ಸಂಬಂಧಪಟ್ಟ ಅವರ ಹಕ್ಕುಗಳು ನಿರಾಕರಣೆ ಆದರೆ ನಮ್ಗೇನಪ್ಪ ಅದು ಅಂತೇಳಿ ನಾವು ಕೂರುವ ಹಾಗಿಲ್ಲ. 25 ಕೋಟಿ ಮುಸಲ್ಮಾನರಿಗೆ ನಮಗೆ ಕೊಟ್ಟಂತಹ ಸಂವಿಧಾನಿಕ ಹಕ್ಕನ್ನು ನಿರಾಕರಿಸಿಕೊಂಡು ನಾವು ಯಾಕೆ ಬಿಡಬೇಕು? ಅವ್ರು ಹೇಳ್ತಾರೆ, ಈ ಮುಸಲ್ಮಾನರ ಎಲ್ಲ ಕಡೆಗಳಲ್ಲಿ ಈ ವಕ್ಫ್ ಭೂಮಿ ಏನಿದೆ ಅದನ್ನು ನಾವು ಸರ್ಕಾರ ವಶೀಕರಣ ಮಾಡ್ಬೇಕಂತ ಹೇಳಿರುವಂಥ ಒಂದು ಕಾನೂನದೇ. ಅದರಲ್ಲಿ ಏನಪ್ಪ ಅದರಲ್ಲಿ ಅಂಶಗಳೆಂದರೆ, ಮೊದಲಾಗಿ ಪಾರಂಪರಿಕವಾಗಿ ನಮ್ಮ ಮುಸಲ್ಮಾನರಿಗೆ ಬಂದಂಥ ಮಸೀದಿ, ಮದ್ರಸಾ ಮತ್ತು ಈದ್ಗಾ, ಅದೇ ರೀತಿ ದರ್ಗಾ ಮತ್ತು ಏನೆಲ್ಲ ಸ್ವತ್ತುಗಳಿವೆ ಅಥವಾ ಸ್ಮಶಾನಗಳಿವೆ, ಮುಸಲ್ಮಾನರ ಕಬ್ರಸ್ಥಾನಗಳಿವೆ, ಸರ್ಕಾರ ರಿಜಿಸ್ಟರ್ ಮಾಡಬೇಕು ಅಂತೇಳಿ. ಹೇಗೆ ರಿಜಿಸ್ಟರ್ ಮಾಡೋದು? ಸುಮಾರು 300 ವರ್ಷಗಳ ಹಿಂದೆ, 400 ವರ್ಷಗಳ ಹಿಂದೆ ಕಟ್ಟಿದ ಮಸೀದಿಗೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಒಂದು ವೇಳೆ ಸರ್ಕಾರ ಹೇಳಿದಾಗೆ ರಿಜಿಸ್ಟರ್ ಮಾಡಬೇಕಾದ್ರೆ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡಬೇಕು. ಜಾಮಿಯಾ ಮಸೀದಿಗೆ ಡಾಕ್ಯುಮೆಂಟ್ ಇದೆಯಾ? ಕುತುಬ್ ಮಿನಾರ್ಗೆ ಡಾಕ್ಯುಮೆಂಟ್ ಇದೆಯಾ? ತಾಜ್ ಮಹಲ್ಗೆ ಡಾಕ್ಯುಮೆಂಟ್ ಇದೆಯಾ? ಇಲ್ಲಿ ಎಷ್ಟೋ ಹಳೆಯ ಮಸೀದಿ, ಮದ್ರಸಾಗಳಿದೆ, ಕಬ್ರಸ್ಥಾನಗಳಿದೆ, ಅದರಲ್ಲಿ ದಸ್ತಾವೇಜುಗಳು, ಕಾಗದ ಪತ್ರಗಳಿವೆಯಾ? ಆದರೆ ನರೇಂದ್ರ ಮೋದಿ ಸರ್ಕಾರ ಹೇಳ್ತದೆ, ವಕ್ಫ್ ತಿದ್ದುಪಡಿ ಕಾಯ್ದೆ ಕಾನೂನು ಮೂಲಕ ಎಲ್ಲ ವಕ್ಫ್ ಹಳೆಯ ಎಷ್ಟೆಲ್ಲ ವಕ್ಫ್ ಭೂಮಿ ಇದೆ, ಎಷ್ಟೆಲ್ಲ ವಕ್ಫ್ ಪಾರಂಪರಿಕ ಕಟ್ಟಡಗಳಿವೆ, ಎಲ್ಲವನ್ನ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ. ನೀವು ಒಂದು ವೇಳೆ ರಿಜಿಸ್ಟರ್ ಮಾಡದೇ ಇದ್ರೆ ಅದು ಸರ್ಕಾರದ ಸೊತ್ತು ಅಂತ ಹೇಳಿ. 9 ಲಕ್ಷ ಎಕರೆ ಭೂಮಿ ಇದೆ. ಬಿಜೆಪಿ ಮತ್ತು RSS ಹೇಳ್ತದೆ, ಈ ದೇಶದಲ್ಲಿ 9 ಲಕ್ಷ ಎಕರೆ ಮುಸಲ್ಮಾನರ ಕೈಯಲ್ಲಿದೆ, ನಾವು ವಶೀಕರಣ ಮಾಡಬೇಕು ಅಂತೇಳಿ. ಅದು ನಾವು ಬಿಡಬಾರ್ದು ಅಂಥೇಳಿ. ನಾನು ಹೇಳ್ತಾ ಇರೋದು, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಶಾ 4 ರಾಜ್ಯಗಳಲ್ಲಿ 10 ಲಕ್ಷ ಎಕರೆ ಹಿಂದೂ ಮಂದಿರಗಳ ಕೈಯಲ್ಲಿದೆ. 4 ರಾಜ್ಯಗಳಲ್ಲಿ. ಇಡೀ ದೇಶಗಳಿಂದ ಮುಸಲ್ಮಾನರಲ್ಲಿ ಬಳಿರುವಂಥದ್ದು ವಕ್ಫಿನ ಭೂಮಿ 9 ಲಕ್ಷ ಎಕರೆ ಮಾತ್ರ. ಆದರೆ 4 ರಾಜ್ಯಗಳಲ್ಲಿ ಮಂದಿರ ಮತ್ತು ಮಠಗಳ ಅಡಿಯಲ್ಲಿರುವಂಥದ್ದು 10 ಲಕ್ಷ ಎಕರೆ ಕೂಡ ಜಾಸ್ತಿ ಇರುವಂಥದ್ದು. ಯಾವ ರೀತಿ ಸುಳ್ಳನ್ನು ನಮ್ಮ ಮುಂದೆ ಸತ್ಯ ಅಂತ ಹೇಳಿ ನಮ್ಮ ಪ್ರಚಾರ ಮಾಡ್ತಾ ಇರುವಂಥ ಸಂಘ ಪರಿವಾರ ಮತ್ತು RSS, ಬಿಜೆಪಿ, ಇದಕ್ಕೆ ನಾವು ತಲೆಬಾಗಬಾರದು. ದೇಶವನ್ನು ಒಡಿಲಿಕ್ಕೆ ನಾವು ಬಿಡಬಾರದು. ಹಳೆಯ ಪಾರಂಪರಿಕ ಕಟ್ಟಡಗಳನ್ನು ರಿಜಿಸ್ಟರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರ ವಕ್ಫ್ ತಿದ್ದುಪಡಿಯನ್ನು ತಂದರೆ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಅಧ್ಯಾಯ 25, 26, 27, 28 ಆರ್ಟಿಕಲ್ 25 ಇಂದ 28ನವರೆಗೆ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೆ ಅವರವರ ಧರ್ಮಕ್ಕೆ ಅನುಸಾರವಾಗಿ, ನಂಬಿಕೆಗೆ ಅನುಸಾರವಾಗಿ ಆಚಾರ, ವಿಚಾರ, ಪ್ರಚಾರ ಮಾಡುವಂಥ ಹಕ್ಕುಗಳನ್ನು ಕೊಡಲಾಗಿದೆ. ಮುಸಲ್ಮಾನರ ವಕ್ಫ್ ಭೂಮಿಯನ್ನು ಕಬಳಿಸಲಿಕ್ಕೆ ಸರ್ಕಾರ ಕಾನೂನು ಮಾಡಲಿಕ್ಕೆ ಧೈರ್ಯ ಹೇಗೆ ಬಂತು? ನಾವು ಸುಮ್ಮನಿದ್ದ ಕಾರಣಕ್ಕಾಗಿ ಅಲ್ವಾ? ಆಮೇಲೆ ಸರ್ಕಾರ ಈ ತಿದ್ದುಪಡಿ ಮೂಲಕ ಹೇಳುವಂಥ ವಿಚಾರ ಏನಂದ್ರೆ, ಮುಸಲ್ಮಾನರ ವಕ್ಫ್ ಮಂಡಳಿಗಳಲ್ಲಿ ಈಗ ಹಿಂದೂಗಳ ಧಾರ್ಮಿಕ ದತ್ತಿ ಇಲಾಖೆ ಇದೆ. ಹಿಂದೂಗಳ ಮಂದಿರಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರದ ಬೇರೆನೇ ಒಂದು ವ್ಯವಸ್ಥೆ ಮಾಡಿದೆ. ಅದರಲ್ಲಿ ಹಿಂದೂಗಳಲ್ಲದವರಿಗೆ ಅವಕಾಶಗಳಿಲ್ಲ. ಆದರೆ ಇವತ್ತು ಬಿಜೆಪಿ ಸರ್ಕಾರ ಹೇಳ್ತದೆ, ಮುಸಲ್ಮಾನರ ವಕ್ಫ್ ಮಂಡಲಗಳಲ್ಲಿ, ವಕ್ಫ್ ಕೌನ್ಸಿಲ್ಗಳಲ್ಲಿ ಹಿಂದೂಗಳನ್ನು ಕೂಡ ಮೆಂಬರ್ ಮಾಡಬೇಕು ಅಂತ ಹೇಳಿ. ಯಾವ ಉದ್ದೇಶ ಇದು? ಮುಸಲ್ಮಾನರ ಮಸ್ಜಿದ್ಗಳನ್ನು, ದರ್ಗಾಗಳನ್ನು, ಈದ್ಗಾಗಳನ್ನು ಮತ್ತು ಕಬ್ರಸ್ಥಾನಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಮಂಡಳಿಗಳಲ್ಲಿ ಮುಸಲ್ಮಾನರೇತರರಿಗೆ ಮೆಂಬರ್ಶಿಪ್ ಕೊಡುವಂಥ ಅವಕಾಶಗಳಿಗೆ ಉದ್ದೇಶ ಏನು? ಒಂದೇ ಒಂದು ಉದ್ದೇಶ, ಅದನ್ನು ಕಬಳಿಕೆ ಮಾಡುವಂಥದ್ದು. ಅನೇಕ ವಿಚಾರಗಳು ಬಂದಿದೆ. ಇಷ್ಟವರೆಗೆ ವಕ್ಫ್ನಲ್ಲಿ ಏನಾದರೂ ವಿವಾದಗಳಿದ್ದಲ್ಲಿ ಆ ವಿವಾದಗಳನ್ನ ಪರಿಹಾರ ಮಾಡಲಿಕ್ಕೆ ಟ್ರಿಬ್ಯುನಲ್ ಅಂತ ಒಂದಿತ್ತು. ಕರ್ನಾಟಕದಲ್ಲಿ ಹೇಳುವುದಾದ್ರೆ ನ್ಯಾಯಾಧೀಕರಣ. ಆ ಟ್ರಿಬ್ಯುನಲ್ಗೆ ಎಲ್ಲ ಅವಕಾಶಗಳನ್ನು ಕೊಡಲಾಗಿತ್ತು. ಒಂದು ವಿವಾದ ಇದ್ದರೆ ಆ ವಿವಾದವನ್ನು ಪರಿಹಾರ ಮಾಡಲಿಕ್ಕೆ ಅದರಲ್ಲಿ ಬೇಕಾದಷ್ಟು ಅವಕಾಶಗಳು ಕೊಟ್ಟಿತ್ತು. ಆದರೆ ಈಗ ಈ ವಕ್ಫ್ ತಿದ್ದುಪಡಿ ಕಾನೂನಿನ ಮೂಲಕ ಆ ಟ್ರಿಬ್ಯುನಲ್ ವ್ಯವಸ್ಥೆಯನ್ನು
ನಿರಾದೀಕರಣ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ಜಿಲ್ಲಾಧಿಕಾರಿಗಳಿಗೆ ಆ ಜಿಲ್ಲೆಯಲ್ಲಿರುವಂಥ ವಕ್ಫಿನ ಸ್ವತ್ತುಗಳ ಬಗ್ಗೆ ಎಷ್ಟೋ ಅವರಿಗೆ ನಾಲೆಜ್ ಇರಬಹುದು. ಅವರಿಗೆ ಆಡಳಿತದ ವಿಚಾರದಲ್ಲಿ ಅನೇಕ ಕೆಲಸಗಳಿರುವಾಗ ವಕ್ಫಿನ ವಿಚಾರಗಳಿಗೆ ಅವ್ರು ಯಾವ ರೀತಿಯಲ್ಲೂ ಕೂಡ ಗೊಡವೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಪ್ರತಿಯೊಂದು ಜಿಲ್ಲೆಯಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಆಯಾಯ ಜಿಲ್ಲೆ ಇರುವಂಥ MP ಮತ್ತು MLAಗಳ ಅಧೀನದಲ್ಲಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ. ಹಾಗಿರುವಾಗ ಯಾವುದಾದರೂ ಒಂದು ವಕ್ಫಿನ ವಿಚಾರದಲ್ಲಿ ವಿವಾದಗಳಿದ್ದಾಗ ಸಹಜವಾಗಿ ಆ ವಿಚಾರದಲ್ಲಿ ನ್ಯಾಯ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ದೇಶದಲ್ಲಿರುವಂತಹ 9 ಲಕ್ಷ ಎಕರೆ ಭೂಮಿ ವಕ್ಫಿನಲ್ಲಿ ಏನಿದೆಯೋ ಅದನ್ನು ಸಾರಾಸಗಟಾಗಿ ಗುಳುಂ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ವ್ಯವಸ್ಥೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ಮಾಡುವಂಥದ್ದನ್ನ ಇದು ಸಂವಿಧಾನವನ್ನ ಕಾಲಮೂಡದಲ್ಲಿ ಹಾಕಿ ಹೊಸಕುವಂಥ ಒಂದು ವಿಚಾರ. ಸಂವಿಧಾನವನ್ನ ಏನು ಸಂವಿಧಾನಕ್ಕೆ ಬದಲಾಗಿ ಮನುವಾದವನ್ನು ತರುವಂಥ ವಿಚಾರ ಬಹಳಷ್ಟು ಬರ್ತಾ ಇದೆ. ಈಗ ಬಹಳ ಬಹಿರಂಗವಾಗಿ ಹೇಳ್ತಾ ಇದೆ ಕೆಲವು RSSನವರು, ಕೆಲವು BJPಗಳು ಕೂಡ ಹೇಳ್ತಾರೆ ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳಿ. ಮೊನ್ನೆ ಒಂದು ಕುಂಭಮೇಳ ಆದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಪ್ರಯಾಗ್ ರಾಜ್ಯದಲ್ಲಿ ನಡೆದ ಕುಂಭಮೇಳದಲ್ಲಿ ನಾವು ಸಂವಿಧಾನ ನಮ್ಮದೇ ಆದಂಥ ಒಂದು ಸಂವಿಧಾನವನ್ನು ಮಾಡಿದ್ದೀವಿ ಅಂತ ಹೇಳಿದರು ಕೆಲವರು. ಅವರು 15 ಮಂದಿಯ ಸಾಧು ಸಂತರು ಸೇರಿಕೊಂಡು ಮನುವಾದದ ಸಿದ್ಧಾಂತದ ಅಡಿಯಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದೇವೆ, ನಾವು ಅವತ್ತಿನ ದಿವಸ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಕಾಲ್ ತುಳಿತ ಆದ ಕಾರಣಕ್ಕಾಗಿ ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಸರ್ಕಾರ ಯಾವ ನಮ್ಮ ಸಂವಿಧಾನವನ್ನ ಬದಲಿಗೆ ಮನು ಸಿದ್ಧಾಂತಕ್ಕ ಅಡಿಯಲ್ಲಿ ಒಂದು ಸಂವಿಧಾನ ರಚನೆ ಮಾಡಿದಂಥ ಕೆಲ ವ್ಯಕ್ತಿಗಳ ಮೇಲೆ, ಆ ರೀತಿ ಘೋಷಣೆ ಮಾಡಿದವರ ಮೇಲೆ ಯಾವ ಕ್ರಮಗಳನ್ನು ಕೂಡ ಕೈಗೊಳ್ಳಲಿಲ್ಲ. ನಾವು ಕೂಡ ಎಲ್ಲೂ ಕೂಡ ಧ್ವನಿ ಎತ್ತಲಿಲ್ಲ. ನಾವೀಗ ಸಭಾಂಗಣದಲ್ಲಿ ಸೇರಿಕೊಂಡು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಂತ ಹೇಳ್ತೀವಿ, ಆದರೆ ಹೊರಗಡೆ ನಮ್ಮ ಕಾರ್ಯಕ್ರಮಗಳಿಲ್ಲ. ನಮ್ಮ ಸಂವಿಧಾನವನ್ನ ಸಂಪೂರ್ಣವಾಗಿ ತೊಲಗಿಸಿ ಮನುವಾದವನ್ನು ಜಾರಿಗೆ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಸಂವಿಧಾನವನ್ನು ಈಗಾಗಲೇ ರಚನೆ ಮಾಡಿದ್ದೀವಿ ಅಂತ ಹೇಳುವಂಥ ವಿಚಾರ ಬಂದಾಗ ನಮ್ಮ ಅಭಿಮಾನ ಯಾಕೆ ಕೆರಳಲಿಲ್ಲ? ನಾವು ಯಾಕೆ ಬೀದಿಗೆ ಬರಲಿಲ್ಲ? ನಮ್ಮ ಸಂಘಟನೆಗಳು ಏನಾಯಿತು? ನಮ್ಮ ಭಾಷಣಗಳು ಏನಾದವು? ನಮ್ಮ ಕಾರ್ಯಕ್ರಮಗಳು ಏನಾದವು? ನಮ್ಮ ಮನಸ್ಸಿರುವಂಥ ಅಂಬೇಡ್ಕರ್ ಸಾಹೇಬರ ಬಗ್ಗೆ ಇರುವಂಥ ಪ್ರೀತಿ ಅಭಿಮಾನಗಳು ಎಲ್ಲಿ ಹೋದವು ನಾನು ಪ್ರಶ್ನೆ ಕೇಳ್ತಾ ಇದ್ದೀವಿ. ಒಂದು ಸಭಾಂಗಣದ ಒಳಗೆ ನಾವು ನಿಂತ್ಕೊಂಡು ಕಾರ್ಯಕ್ರಮ ಮಾಡುವುದರ ಮೂಲಕ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೂಗಳ ಹಕ್ಕುಗಳನ್ನು ಕಸಿಯುವಾಗ ಮುಸಲ್ಮಾನರು ಕೂಡ ಬೀದಿಗೆ ಬರಬೇಕು, ಮುಸ್ಲಿಮರ ಹಕ್ಕುಗಳನ್ನು ಕಸಿಯುವಾಗ ಹಿಂದೂಗಳು ಕೂಡ ಬೀದಿಗೆ ಬರಬೇಕು. ಸಂವಿಧಾನ ಅಂದರೆ ಅದು. ಸಂವಿಧಾನ ಅಂದರೆ ಕೇವಲ ಭಾಷಣ ಮಾಡುವುದರಲ್ಲಿ ಸಂವಿಧಾನ ಉಳಿಯುವುದಿಲ್ಲ. ಸಂವಿಧಾನ ಅಂದರೆ ಅಂಬೇಡ್ಕರ್ ಸಾಹೇಬರು ಹೇಳಿದ ಹಾಗೆ ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ ಮತ್ತು ಸಾಮಾಜಿಕ ನ್ಯಾಯ. ನಮ್ಮ ಮೂಲಭೂತ ಹಕ್ಕುಗಳು, ನಮ್ಮ ಸಂವಿಧಾನಿಕ ಹಕ್ಕುಗಳು, ನಮ್ಮ ಸಾಮಾಜಿಕ ಹಕ್ಕುಗಳು, ನಮ್ಮ ಜನ್ಮಸಿದ್ಧ ಹಕ್ಕುಗಳನ್ನು ಕಸಿಯುವಾಗ ಅದು ಹಿಂದೂ ಆಗಲಿ, ಮುಸಲ್ಮಾನರಾಗಲಿ, ದಲಿತರಾಗಲಿ, ಕ್ರೈಸ್ತನಾಗಲಿ ಯಾರ ಮೇಲಾದರೂ ಸರ್ಕಾರ ಅಥವಾ ಇಲ್ಲಿನ ನ್ಯಾಯಾಲಯಗಳು ಕೂಡ ಕೆಲವೊಮ್ಮೆ ನ್ಯಾಯಾಲಯಗಳು ತಪ್ಪಿ ಹೋಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ನಿನ್ನೆ ರಾಹುಲ್ ಗಾಂಧೀಜಿಯವರು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದರು. ಯಾರು ಈ ದೇಶದ ಅತ್ಯಂತ ದೊಡ್ಡ ದರೋಡೆಕೋರ ಯಾರು ಅಂತ ಕೇಳಿದರೆ ಯಾವ ಉತ್ತರ ಕೊಡ್ಬೋದು ನಾವೀಗ? ಚುನಾವಣಾ ಆಯೋಗ ನಮ್ಮ ದೇಶದ ಅತ್ಯಂತ ದೊಡ್ಡ ದರೋಡೆಕೋರ. ಕಳ್ಳ ಅಂತಿಂತ ಕಳ್ಳ ಅಲ್ಲವ, ಅವ ದೇಶದ ಸಂವಿಧಾನವನ್ನು ಪ್ರಜಾಪ್ರಭುತ್ವ ಬುಡಮೇಲು ಮಾಡುವಂಥ ಕಳ್ಳ ಕೂತಿದ್ದಾನೆ. ಏನು ಮಾಡ್ತಾ ಇದ್ದಾನೆ ಅವನು? ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಓಟುಗಳನ್ನು ಕದೀತಾ ಇದ್ದಾನೆ ಅವನು. ಒಂದೊಂದು ಮನೆಯಲ್ಲಿ 80ಕ್ಕೂ ಹೆಚ್ಚು ಓಟುಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಮೂಲಕ BJPಗೆ ಓಟು ಹಾಕುವಂಥ ಚುನಾವಣಾ ಏಜೆಂಟ್ ಆಗಿ ಇಲೆಕ್ಷನ್ ಕಮಿಷನ್ ಪರಿವರ್ತನೆ ಆಗುವಾಗ ಇದೂ ಕೂಡ ಸಂವಿಧಾನದ ಮೇಲೆ ದಾಳಿ ಅಂತ ಪರಿಗಣಿಸಬೇಕು. ಈ ದಾಳಿಯನ್ನು ನಾವು ಬಿಡಬಾರದು. ಅದು ರಾಹುಲ್ ಗಾಂಧಿ ಹೇಳಿದ್ದಾರೆ, ಕಾಂಗ್ರೆಸ್ ನೇತಾರ ಅಂತೇಳಿ ಬಿಡಬಾರದಲ್ಲ. ರಾಹುಲ್ ಗಾಂಧಿ ಹೇಳಿದ್ರು ಕೂಡ ಸಂವಿಧಾನದ ಮೇಲೆ ಮಾಡುವಂಥ ವ್ಯವಸ್ಥಿತ ದಾಳಿ ಆಗಿರ್ತದೆ. ಆ ದಾಳಿಯನ್ನ ರಾಹುಲ್ ಗಾಂಧಿ ಆಗಲಿ, ಇಲಿಯಾಸ್ ತುಂಬೆ ಆಗಲಿ ಯಾರಾದರೂ ಹೇಳಿದರೆ ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತುಕೊಂಡು ಸಂವಿಧಾನವನ್ನು ಉಳಿಸುವಂಥ ಕೆಲಸ ಮಾಡಿದರೆ ಮಾತ್ರ ಈ ದೇಶದಲ್ಲಿ ನಮ್ಮ ಹಕ್ಕುಗಳು ಉಳಿತದೆ. ನಾವು ದಲಿತರು ಮತ್ತು ಬ್ರಾಹ್ಮಣರು, ಮುಸಲ್ಮಾನರು ಸಮಾನವಾಗಿ ಜೀವನ ಮಾಡಬಹುದು. ಬ್ರಾಹ್ಮಣ್ಯ ಇವತ್ತು ಕೂಡ ನಿಂತಿಲ್ಲ, ಇವತ್ತು ಕೂಡ ಮನುವಾದ ನಿಂತಿಲ್ಲ. ನಾನು ನನ್ನ ಕಾರ್ಯಕರ್ತರನ್ನು ಉತ್ತರ ಪ್ರದೇಶದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ದಲಿತ ಕಾರ್ಯಕರ್ತರ ಬಾಯಿಂದ ನಾನು ಕೇಳಿದ್ದೇನೆ. ಅವರು ಹೇಳ್ತಾರೆ, ಈಗಲೂ ಕೂಡ ನಮ್ಮ ಕೇರಿಗಳಲ್ಲಿ, ನಮ್ಮ ಗಲ್ಲಿಗಳಲ್ಲಿ ನಾವು ಮೀಸೆಟ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ. ದಲಿತ ಮದುಮಗ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ದಲಿತ ಮದುಮಗ ಜೀನ್ಸ್ ಹಾಕಿದ್ರೆ ನಿನ್ಗೆ ಜೀನ್ಸ್ ಹಾಕುವಂಥ ಧೈರ್ಯ ಹೇಗೆ ಬಂತು ಅಂತ ಕೇಳುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ನಾವು ವಿಶ್ವಗುರು ಅಂತ ಕೊಂಡಾಡಿದ್ರೆ ಸಾಕ?
ಇಲ್ಲ, ನಮಗೆ ಜೀವನ ಮಾಡುವಂಥ ಒಂದು ಪಶುವ ರೀತಿಯಲ್ಲಿ ಜೀವನ ಮಾಡುವಂಥ ಒಂದು ಸ್ಥಿತಿ ಈಗಲೂ ಕೂಡ ಇದೆ. ಹಾಗಾಗಿ ಬಹಳ ಒಂದು ದೊಡ್ಡ ವಿಚಾರ ಆಗಿರ್ತದೆ. ಈ ವಿಚಾರದಲ್ಲಿ ಬಹಳಷ್ಟು ವಿಚಾರ ನಮ್ಮ ಮುಂದೆ, ಘಟನೆಗಳು ನಮ್ಮ ಮುಂದೆ ಇಟ್ಕೊಂಡು ಮಾತಾಡ್ಬೋದು. ಆದರೆ ಇವತ್ತು ಖಾಲಿ ಹೊಟ್ಟೆ ಮುಂದೆ ನಾನು ಹೇಳಲಿಕ್ಕೆ ಮಾತಾಡಲಿಕ್ಕೆ ಬಯಸ್ತಾ ಇಲ್ಲ. ನಾವೆಲ್ಲರೂ ಕೂಡ ಜಾಗೃತಿ ನಮ್ಮ ಮನಸ್ಸಿನಲ್ಲಿ ಆಗಬೇಕು ಮತ್ತು ದೈಹಿಕವಾಗಿ ಜಾಗೃತಿ ಆಗಬೇಕು. ನಮ್ಮ ಹಳ್ಳಿಗಳಲ್ಲಿ ವಿಶೇಷವಾಗಿ ನಾನು ಹೇಳ್ತಾನೆ, ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಯಾವ ನಾಯಕರಿಂದ ಆಗಲ್ಲ ಕೆಲಸ, ಅದು ನಮ್ಮ ತಳಮಟ್ಟದ ಕಾರ್ಯಕ್ರಮದಿಂದ ಮಾತ್ರ ಸಾಧ್ಯ. ನಾವೇನು ಮಾಡ್ತೀವಿ, ಭಾಷಣ ಬಿಗಿದು ಹೋಗ್ತೀವಿ. ಆದರೆ ಇದಕ್ಕಾಗಿ ಹೋರಾಟ ಮಾಡಬೇಕಾದವ್ರು ಯಾರು? ನಮ್ಮಂಥ ತಳಮಟ್ಟದ ಕಾರ್ಯಕರ್ತರಾಗಿರ್ತಾರೆ. ನಾವು ನಮ್ಮ ಮೇಲೆ ಕೇಸ್ ಆದಾಗ ಜಾಮೀನು ತೆಗೆದು ಹೊರಬರಲಿಕ್ಕೆ ನಮಗೆ ಸಾಧ್ಯ ಇದೆ, ದುಡ್ಡಿದೆ, ಪ್ರಭಾವ ಇದೆ. ಆದರೆ ತಳಮಟ್ಟದ ಕಾರ್ಯಕರ್ತರಿಗೆ ಕೇಸುಗಳು ಬಿದ್ದಾಗ ಆವಾಗ ಜಾಮೀನು ಹೊರ ತೆಗಿಲಿಕ್ಕೆ ಅಥವಾ ಅಲ್ಲಿ ಜೈಲಿನಲ್ಲಿ 10-15 ದಿವಸ ಜೈಲಿನಲ್ಲಿದ್ದಾಗ ಆ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬಗಳಿಗೆ ಅನ್ನವಾದರೂ ಕೊಡಬೇಕಾಗಿರುವಂಥ ಸ್ಥಿತಿ ಬರಬೇಕಲ್ವ? ಅದಕ್ಕಾಗಿ ವ್ಯವಸ್ಥೆಗಳಿಲ್ಲ. ನಾವು ಆ ಮಟ್ಟದಲ್ಲಿ ಚಿಂತನೆ ಮಾಡಬೇಕಾಗಿದೆ. ಘೋಷಣೆಗಳಿಂದ ಮಾಡಲಿಕ್ಕೆ ಆಗಲ್ಲ, ಹೋರಾಟಗಳಿಂದ ಮಾತ್ರ ಸಾಧ್ಯ. ಅಂಬೇಡ್ಕರ್ ಸಾಹೇಬ್ರವರು ಯಾವ ರೀತಿಯಲ್ಲಿ ಹೋರಾಟ ಮಾಡಿ ಸಂವಿಧಾನವನ್ನು ಬರೆದರು, ಅವರು ತಮ್ಮ ಜೀವನವನ್ನು ಯಾವ ರೀತಿ ದೇಶಕ್ಕಾಗಿ ಮುಡುಪಾಕಿಟ್ರು, ನಾವು ಅದನ್ನು ಕಲಿಬೇಕಾಗಿದೆ. ಅದರಲ್ಲಿ ತ್ಯಾಗ ಇದೆ, ಅದರಲ್ಲಿ ಕಠಿಣವಾದ ಪರಿಶ್ರಮ ಅಂತ ಹೇಳುವುದಕ್ಕಿಂತ ಬಹಳ ದೊಡ್ಡ ತ್ಯಾಗದ ಕಥೆ ಇದೆ ಎಂಬುದನ್ನು ನಾವು ಅರಿತುಕೊಂಡು ನಾವೆಲ್ಲರೂ ಸೇರಿ, ಹಿಂದೂ, ಮುಸ್ಲಿಮರು, ದಲಿತರು, ಕ್ರೈಸ್ತರು ಎಲ್ಲರೂ ಕೂಡ ಒಂದಾಗಿ ನಿಂತುಕೊಂಡು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತಹ ಆ ಉದಾತ್ತವಾದಂಥ ಸಂವಿಧಾನ, ಜಗತ್ತಿನಲ್ಲಿ ಅನುಪಮವಾದಂಥ ಸಂವಿಧಾನವನ್ನು ನಾವು ಉಳಿಸಬೇಕು. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಒಕ್ಕೊರಳಿಂದ ಖಂಡಿಸಬೇಕು. ಎಲ್ಲ ರೀತಿಯ ಹೋರಾಟಗಳಿಗೆ ಮುಂದಾಗಬೇಕು ಅಂತ ಹೇಳಿಕೊಳ್ಳುತ್ತಾ, ಬಹಳ ಸಹನೆಯಿಂದ ನಾನು ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ, ನನಗೆ ಅವಕಾಶ ಕೊಟ್ಟದಾಗಿ ವಂದನೆಗಳನ್ನು ಮಾಡುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.